ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ಪಕ್ಷದಲ್ಲಿ ವಿರೋಧ ವಿಚಾರ. ಈಗ ರಾಮುಲು ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಮಾತು ಬೇಡ ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ತನ್ನದೇ ಆದ ಪಾವಿತ್ರ್ಯತೆಯನ್ನ ಹೊಂದಿದೆ. ಅಲ್ಲ, ಇರಲಾರದಿರುವೆ ಬಿಟ್ಕೊಳ್ಳೋದಂದ್ರೆ ಇದೇ ಇರಬೇಕು ಬಿಜೆಪಿ ಮತ್ತು JDSನವರಿಗೆ. ಮೂರನೇ ಕ್ಯಾಂಡಿಡೇಟ್ ಅವಶ್ಯಕತೆನೇ ಇರಲಿಲ್ಲ. ಅದನ್ನು ಹಾಕಿದ್ದಕ್ಕೆ ನೀವು ಈ ಥರ ಮಖಾಡೆ ಮಲ್ಕೊಳ್ಳುವಂಥದ್ದು, ಚೀತು ಅನಿಸ್ಕೊಳ್ಳುವಂಥದ್ದು, ಅವಮಾನ ಅನಿಸ್ಕೊಳ್ಳುವಂಥದ್ದು, ಈ ಆಣೆ ಪ್ರಮಾಣದ ವಿಚಾರ ಬರ್ತಾ ಇರೋದು. ಥರ್ಡ್ ಕ್ಯಾಂಡಿಡೇಟ್ ಹಾಕದೇ ಇದ್ದರೆ ಏನಾಕಿತ್ತು ನಿಮಗೆ? ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನಾನು ಹೇಳಿದ್ದೀನಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆಯೋ, ಪ್ರಹ್ಲಾದ್ ಜೋಶಿ ಅವರು ಕೂಡ ಆಲ್ರೆಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಸುರೇಶ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡೋಂಥ ಕೆಲಸ ಮಾಡಿದ್ರು. CT ರವಿ ಅವರು ಕೂಡ ಅವ್ರ ಸಮ್ಮುಖದಲ್ಲಿ ಇದನ್ನ ಸರಿಯ ತಪ್ಪ ಅನ್ನೋಂಥ ಒಂದು ಅಧ್ಯಯನ ಮಾಡಿರಿ ಅನ್ನೋಂಥ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತೊಗೊಂಡು ಹೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕೋಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ. ಹಂಗಾಗಿ ಇದು ಒಳ್ಳೆ ಅನ್ನೋಂಥ ಮಾತು, ಬೇಡ ಅನ್ನೋಂಥ ಮಾತು ಅವ್ರು ಹೇಳಿರೋ ಕಾರಣ ಅದ್ರ ಪ್ರಕಾರ ನಾನು ಹೇಳೋದೇನಂದ್ರೆ ಅದನ್ನು ಹೋಗೋದು ನನ್ನ ವಿಚಾರ ಕೂಡ ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಕುಮಾರ್ ಇವೆಲ್ಲ ಗೋಜಲೆ ಇರಲಿಲ್ಲ ರೀ. ಇರಲಾರದು ಇಡುವೆ ಬಿಟ್ಕೊಳ್ಳುವಂಥ ಕೆಲಸ ಮೈತ್ರಿ ಅವರು ಮಾಡ್ಕೊಂಡಿರೋದು. ಮೂರನೇ ಕ್ಯಾಂಡಿಡೇಟನ್ನು ಹಾಕಿಬಿಟ್ಟು ಯಾರು ನಿಷ್ಠಾವಂತರು ಅಂತ ನೋಡಬೇಕಾಗಿದೆ ಅಂತ ಏನು ಹೇಳಿದ್ರು ಅದನ್ನು ನೋಡೋಕೆ ಹೋಗ್ಬಿಟ್ಟು ಕೋಲ್ ಕೊಟ್ಬಿಟ್ಟು ಹೊಡಿರೋ ನಮಗೆ ಅಂತೇಳಿ ಹೊಡೆಸ್ಕೊಂಡಂಗಿದೆ. ಹಂಗೆ ಆಗ್ಬಿಟ್ಟಿದೆ ಈಗ ಮೈತ್ರಿಯ ಕತೆ.